ಮೇಲೆ ವಿದ್ಯಾರ್ಥಿಗಳಿಗೆ ಈಗ ಬಸ್ ಪಾಸ್ ಫ್ರೀ ಇದೆ. ಆದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇವತ್ತು ಅವರಿಗೆಲ್ಲ ಕೂಡ ಶೈಕ್ಷಣಿಕ ಶುಲ್ಕ, ಮಾಸಿಕ ಶುಲ್ಕ ಇವತ್ತು ಜಾಸ್ತಿ ಆಗಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ಕೂಡ ಅವ್ರ ಶುಲ್ಕ ಜಾಸ್ತಿ ಆಗಿದೆ. ಹಾಗಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ಆರ್ಥಿಕ ನೆರವನ್ನು ಸ್ಕಾಲರ್ಶಿಪ್ ಮೂಲಕ ಕೊಟ್ಟರೆ ಅವರಿಗೆ ಹೆಚ್ಚು ಉಪಕಾರಿ ಆಗ್ತದೆ ಅಂತ ಕೆಲವು ಸ್ನೇಹಿತರುಗಳು ನನಗೆ ಸಲಹೆ ಮಾಡಿದಾಗ ನಮ್ಮ ಟ್ರಸ್ಟ್ನಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಕ್ಷಕ್ಕೆ, ರಾಜಕೀಯ ಪಕ್ಷಕ್ಕೆ ಅವರು ಸೇರಿರ್ಬೋದು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂಥವರು ಕೂಡ ಇದಕ್ಕೆ ಅರ್ಹರು. ಅವರು QR ಕೋಡನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಇಲ್ಲಿವರೆಗೂ ಸುಮಾರು 9,000ಕ್ಕೂ ಹೆಚ್ಚು ಅರ್ಜಿಗಳು ನಮಗೆ ಬಂದಿದ್ದಾವೆ. 9,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ. 20ನೇ ತಾರೀಕು ಕೊನೆ ದಿನಾಂಕ ಏನು ಅರ್ಜಿ ಸ್ವೀಕಾರ ಮಾಡಲಿಕ್ಕೆ. ಸೊ ಇನ್ನೂ ಕೂಡ 3 ದಿವಸ ಇದೆ, 4 ದಿವಸ ಇದೆ. ಸೊ ಅದಾದ ಮೇಲೆ ಅದನ್ನು ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳು ಯಾರೆಲ್ಲ ಈ ವಿಧಾನಸಭೆಯಲ್ಲಿ ಇದ್ದಾರೆ ಅವರೆಲ್ಲ ಕೂಡ ಅರ್ಹ ಫಲಾನುಭವಿಗಳು, ಮತ್ತು ಅವ್ರ ಮಾಹಿತಿಯನ್ನು ಸರಿಯಾಗಿ ಕೊಡಬೇಕಷ್ಟೆ. ಅವ್ರ ID-ಯನ್ನು, ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅದರ ID-ಯನ್ನು ಮತ್ತು ಎಪಿಕ್ ಕಾರ್ಡು, ವೋಟರ್ ID-ಯನ್ನು, ಅವ್ರ ಫೋನ್ ನಂಬರು ದಾಖಲಿಸಬೇಕು. ಏನು ಅವರು ಮಾಹಿತಿ ಕೇಳಿದ್ದಾರೆ ಏನೆಲ್ಲ ಅದನ್ನು ಅವರು ಕೊಟ್ಟರೆ ಅಷ್ಟು ಜನಕ್ಕೆ ಮಾಹಿತಿ ಹೋಗುತ್ತೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಇರೋದ್ರಿಂದ ಅವತ್ತು ನಾವು ಕಾರ್ಯಕ್ರಮ ಮಾಡಬೇಕು. ಸೂಲಾಲಪ್ಪನ ದಿನ್ನೆ ನಮ್ಮ CV ಕ್ಯಾಂಪಸ್ ಪಕ್ಕ ಏನಿದೆ ಫ್ಲವರ್ ಮಾರ್ಕೆಟು, ಏನು ತಾತ್ಕಾಲಿಕ ಫ್ಲವರ್ ಮಾರ್ಕೆಟ್ ಇದೆ, ಅಲ್ಲಿ ಆ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮಧ್ಯಾಹ್ನ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ. 4 ಗಂಟೆಯಿಂದ ಅವ್ರಿಗೆ ಅಲ್ಲೇ ಅವ್ರಿಗೆ ಅಷ್ಟು ಜನಕ್ಕೆ ಚೆಕ್ ಮೂಲಕ ಒಂದು ವಿದ್ಯಾರ್ಥಿಗೆ 5,000 ರು ಚೆಕ್ ರೂಪದಲ್ಲಿ ಅವರಿಗೆ ಕೊಡುವಂಥದ್ದು ಆಗುತ್ತೆ. 5,000 ರೂಪಾಯಿ ಫಸ್ಟ್ PUC, ಸೆಕೆಂಡ್ PUC, ಅಂಡರ್ ಗ್ರ್ಯಾಜುಯೇಷನ್, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಫೈನಲ್ ಇಯರ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್. ಅವರು ಡಾಕ್ಟರ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, PhD ಮಾಡ್ತಾ ಇರ್ಬೋದು, MSc ಮಾಡ್ತಾ ಇರ್ಬೋದು, MA ಮಾಡ್ತಾ ಇರ್ಬೋದು, LLB ಮಾಡ್ತಾ ಇರ್ಬೋದು. ಹೀಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಆ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಇದಕ್ಕೆ ಅರ್ಹರಿದ್ದಾರೆ, ಅವರು ಕೂಡ ಮಾಡ್ಬೋದು.